ಓಂ ಶ್ರೀ ಪಾರ್ವತಿ ಸ್ವಯಂವರ ತ್ರಯಂಬಕೇಶ್ವರ ದೇವಾಲಯ, ಮರಳವಾಡಿ ರಸ್ತೆ, ಕನಕಪುರ ಮುಖ್ಯ ರಸ್ತೆ. ಶರನ್ನವರಾತ್ರಿ ಮಹೋತ್ಸವ ದಿನಾಂಕ 21/9/2025 ದಿಂದ 2/10/2025 ಪ್ರತಿದಿನ ಏಕದಶ ರುದ್ರಾಭಿಷೇಕ, ಹೋಮ, ಅಲಂಕಾರ, ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಇರುತ್ತದೆ. ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಘೋರಿ, ಅಖಿಲ ಭಾರತೀಯ ಅಘೋರ್ ಭೈರವ ಮಹಾಸಭಾ ಮಹಿಳಾ ಅಧ್ಯಕ್ಷರು, ಅಖಿಲ ಭಾರತೀಯ ಅವಧೂತ್ ಬೇಶ್ ಅಘೋರ್ ಪಂಥ್ ಯೋಗಿ ಮಹಾಸಭಾ ಅಧ್ಯಕ್ಷರಾದ ಡಾಕ್ಟರ್ ಆಗರ್ಬನಾಥ್ ಅಘೋರ್ ಭೈರವಿ ಇವರ ನೇತೃತ್ವದಲ್ಲಿ ನಡೆಯುವ ದಿನಾಂಕ 21/9/2025 ಭಾನುವಾರ ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ಅಘೋರ ಹೋಮ, ದಿನಾಂಕ 22/2025 ಸೋಮವಾರ ನವರಾತ್ರ್ಯಾರಂಭ, ಘಟ ಸ್ಥಾಪನೆ. ಭಕ್ತ ಮಹಾಶಯರಾದ ತಾವುಗಳು ಈ ಶರಣ್ಣ ನವರಾತ್ರಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ತ್ರಯಂಬಕೇಶ್ವರ ಸ್ವಾಮಿ ಹಾಗೂ ದೇವಿಯರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಅದರದ ಸುಸ್ವಾಗತ. ಧರ್ಮದರ್ಶಿಗಳು ಶ್ರೀ ಶಂಕರೇಗೌಡರು ಮತ್ತು ಕುಟುಂಬದವರು ವಿಶೇಷ ಆಹ್ವಾನಿತರು. ವೀಕ್ಷಕರೇ, ಹಾಗೆಯೇ ನಮ್ಮ ಜೊತೆ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಘೋರಿ ಡಾಕ್ಟರ್ ಅಗರ್ಬನಾಥ್ ಅಘೋರ್ ಭೈರವಿ ಅಮ್ಮನವರು ನಮ್ಮ ಜೊತೆ ಇದ್ದಾರೆ. ಇವರ ಹತ್ರ ನವರಾತ್ರಿ ಹಬ್ಬದ ವಿಶೇಷತೆ ಮತ್ತು ನವರಾತ್ರಿ ಅಂತ ಅಂದರೆ ವಿಧ ವಿಧ ಥರ ಪೂಜೆಗಳು, ಹವನಗಳು, ಹೋಮ ಅದೆಲ್ಲ ಇರುತ್ತೆ. ಅದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನವರಾತ್ರಿ ಹಬ್ಬದ ವಿಶೇಷತೆ ಮತ್ತು ಅದರ ಮಹತ್ವವನ್ನು ಎಲ್ರಿಗೂ ತಿಳಿಸ್ಕೊಡಿ. ಆದೇಶ್ ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀ ಮಹಾಕಾಳ್. ನವರಾತ್ರಿ ಹಬ್ಬದ ಒಂದು ವಿಶೇಷತೆ ಏನು ಅಂತಂದರೆ, ನಾವು ಈ 9 ದಿನ ಏನಿರುತ್ತೆ ನವರಾತ್ರಿ, ಶರನ್ನವರಾತ್ರಿನಲ್ಲಿ 9 ದಿನ ಸಿದ್ಧಿಗಳನ್ನು ಮಾಡ್ತಕ್ಕಂಥ ಸಾಧಕರುಗಳಿಗೆ ಯಾವುದೇ ರೀತಿ ಅವರು ಸಿದ್ಧಿಗಳನ್ನ ತಗೋಬೇಕು, ಮತ್ತು ದೇವಿ ಪೂಜೆಯ ಮುಖಾಂತರ ಯಾವ ರೀತಿ ಅವರು ಯಶಸ್ಸನ್ನು ಕಾಣಬೇಕು ಅನ್ನೋದೊಂದು ವಿಶೇಷತೆ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ಅದರಲ್ಲಿ 9 ದಿನದಲ್ಲಿ ಒಂದೊಂದು ದಿನಾನೂ ಒಂದೊಂದು ಸಿದ್ಧಿಗಳನ್ನ ಕೊಡ್ತಾ ಇದ್ದೀವಿ. ದಶಮಹಾವಿದ್ಯಾ ಸಿದ್ಧಿ ಅಂದರೆ ಮೊದಲನೆಯದಾಗಿ ದಕ್ಷಿಣಕಾಳಿ, ತಾರಾ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮಾವತಿ, ಕಮಲಾದೇವಿ, ಈ ರೀತಿ 10 ದೇವತೆಗಳದ್ದು ಸಿದ್ಧಿಗಳು ಮೊದಲನೇ 1 ದಿನದಿಂದ ಹಿಡಿದು 9 ದಿನದವರೆಗೂ ನಾವು ದಶಮಹಾವಿದ್ಯಾ ಸಿದ್ಧಿಗಳನ್ನ ಕೊಡ್ತಾ ಇದ್ದೀವಿ. ಆ ದಶಮಹಾವಿದ್ಯಾ ಸಿದ್ಧಿನಲ್ಲಿ ಬೀಜಾಕ್ಷರಿ ಮಂತ್ರಗಳ ಮುಖಾಂತರ ದೇವಿನ ಆರಾಧನೆ ಮಾಡಿ ಮತ್ತು ಅದನ್ನು ಒಂದು ಹೋಮನ ಮಾಡಿಸ್ತಾ ಇದ್ದೀವಿ. ಆಸಕ್ತಿ ಇದ್ದವರು ಈ ದಶಮಹಾವಿದ್ಯಾ ಸಿದ್ಧಿನ ಈ ದಿನ 9 ದಿನದಲ್ಲಿ ತಗೋಬೋದು. ಅದೇ ರೀತಿ ದೇವಿ ಪಾರಾಯಣ ಇರುತ್ತೆ. ದೇವಿ ಪಾರಾಯಣ ಮತ್ತು ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ಆಮೇಲೆ ಖಡ್ಗಮಾಲ, ದೇವಿ ಕವಚ, ಇದೆಲ್ಲದನ್ನು ಒಂದು ಸ್ತೋತ್ರದ ಮುಖಾಂತರ ತಾಯಿಗೆ ಒಂದು ಸೇವೆನ ಮಾಡ್ತಾ ಇದ್ದೀವಿ. ಮತ್ತು ಕೊನೆಯ ದಿನ ವಿಜಯದಶಮಿ ದಿನ ನಾವು ಚಂಡಿಕಾ ಯಾಗನ ಮಾಡ್ತಾ ಇದ್ದೀವಿ. ಚಂಡಿಕಾ ಯಾಗನ ಒಂದು ತಾಯಿಗೆ ಒಂದು ಚಂಡಿಕಾ ಹೋಮದ ಮುಖಾಂತರ ಒಂದು ವಿಶೇಷ ಪೂಜೆ ಹಾಗೂ ಚಾಮುಂಡೇಶ್ವರಿ ವೈಭವ ಅನ್ನೋ ಒಂದು ಹರಿಕಥೆಯ ಕಾರ್ಯಕ್ರಮನೂ ಸಹ ಏರ್ಪಾಟ್ ಮಾಡಿದ್ದೀವಿ. ಸೊ ಎಲ್ಲರೂ ಭಕ್ತಾದಿಗಳು, ನಮ್ಮ ಒಂದು ಟುಡೇ ಕನ್ನಡ ನಮ್ಮ ಚಾನಲ್ ಭಕ್ತಾದಿಗಳು ಎಲ್ಲರೂ ಸಹ ಬಂದು ಅಲ್ಲಿ ಭಾಗವಹಿಸಿ ತಾಯಿ ಕೃಪೆಗೆ ಪಾತ್ರರಾಗಿ ಆ ಸಿದ್ಧಿಗಳನ್ನ ತಗೋಬೇಕು ಅಂತ ಹೇಳ್ತಿದ್ದೀನಿ. ಈ ಕಾರ್ಯಕ್ರಮಗಳಷ್ಟು ನಡೀತಾ ಇರ್ತಕ್ಕಂಥ ಜಾಗ ಹಾರೋಹಳ್ಳಿ, ಎಡತರದೊಡ್ಡಿ, ಕನಕಪುರ ಮುಖ್ಯ ರಸ್ತೆಯಲ್ಲಿ ಸ್ವಾಮಿ ಪಾರ್ವತಿ ಸ್ವಯಂವರ ತ್ರಯಂಬಕೇಶ್ವರ ದೇವಾಲಯ ಅಂತ ಒಂದು ದೇವಾಲಯನ ನಾವು ಮಾಡಿದ್ದೀವಿ. ಅಲ್ಲಿ ತ್ರಯಂಬಕೇಶ್ವರ ಅಂದರೆ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ತ್ರಯಂಬಕೇಶ್ವರ ಸ್ವಾಮಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇಲ್ಲಿನ ವಿಶೇಷತೆ ಏನು ಅಂತಂದರೆ, ತ್ರಯಂಬಕೇಶ್ವರ ಸ್ವಾಮಿ ಬ್ರಹ್ಮ ಮತ್ತು ವಿಷ್ಣು ಲಿಂಗ ಕಾಶಿ ನದಿಯಿಂದ ಬಂದಿದ್ದು, ಅಲ್ಲಿಂದ ಮತ್ತೆ ಇದನ್ನು ತ್ರಯಂಬಕೇಶ್ವರ ಸ್ವಾಮಿ ಗೋದಾವರಿ ನದಿ ಅಲ್ಲಿಂದನೇ ತ್ರಯಂಬಕೇಶ್ವರನನ್ನು ನಾವು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನಾವು ಆ ದೇವಾಲಯದಲ್ಲಿ ತಾಯಿನ ಒಂದು ನವರಾತ್ರಿ ಉತ್ಸವನ ಅಲ್ಲಿ ಮಾಡ್ತಾ ಇದ್ದೀವಿ. ತುಂಬ ವಿಶೇಷವಾದ ಜಾಗ ಕೂಡ ಅಲ್ಲಿ. ಎಲ್ಲರೂ ಸಹ ಬಂದು ಅಲ್ಲಿ ಆ ಕ್ಷೇತ್ರದ
ದರ್ಶನ ಮಾಡಿ ಆ ಕ್ಷೇತ್ರದ ಒಂದು ಮಹಿಮೆನ, ಆ ಕ್ಷೇತ್ರದ ಉಪಯೋಗನ ಎಲ್ಲರೂ ಪಡ್ಕೋಬೇಕು. ಯಾವುದೇ ಸಮಸ್ಯೆಗಳಿದ್ದವರು ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಮತ್ತು ಆರೋಗ್ಯದ ರೀತಿಯಲ್ಲಿ ಸಮಸ್ಯೆ ಇದ್ದವರು, ಯಾವುದೇ ಸಮಸ್ಯೆ ಇರಲಿ, ಅವರು ಬಂದು ಈ 9 ದಿನ ಒಂದು ಸಾಧನೆ ನಲ್ಲಿ ಪಾಲ್ಗೊಂಡು, ಅಥವಾ ಈ ತಾಯಿ ಒಂದು ಉತ್ಸವ ದಿನ ಪಾಲ್ಗೊಳ್ಬೇಕು. ಅದೇ ರೀತಿ ಈ 9 ದಿನನೂ ಸಹ ಚಕ್ರ ಸಾಧನೆ ಮಾಡ್ತಕ್ಕಂಥವರಿಗೆ 9 ಚಕ್ರ ಸಾಧನೆಗಳ ಸಿದ್ಧಿನೂ ಸಹ ಕೊಡ್ತಾ ಇದ್ದೀವಿ. ಮೂಲಾಧಾರದಿಂದ ಸಹಸ್ರಾರವರೆಗೂ ಒಂದೊಂದು ದಿನ ಒಂದೊಂದು ಚಕ್ರಗಳ ಸಿದ್ಧಿನೂ ಸಹ ಅವತ್ತು ನಡೆಯುತ್ತೆ. ಎಲ್ಲರೂ ಬಂದು ಅಲ್ಲಿ ಚಕ್ರ ಸಾಧನೆನ ಒಂದು ಮೆಡಿಟೇಷನ್ ಒಂದು ಕಾರ್ಯಕ್ರಮನ ಪಾಲ್ಗೊಂಡು ಎಲ್ರೂ ಅದನ್ನ ಕಲಿಬೇಕು. ಅವರವರ ಸಮಸ್ಯೆಗಳನ್ನ ಅವರೇ ಪರಿಹಾರ ಮಾಡ್ಕೋಬಹುದು. ಈ ಚಕ್ರಗಳನ್ನ ಸಾಧನೆ ಕಲ್ತವರಿಗೆ ಯಾವುದೇ ರೀತಿ ಸಮಸ್ಯೆಗಳಿರ್ಲಿ, ಅದನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಸಹ ಒಂದು ವಿಶೇಷತೆಯಿಂದ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಈ ವರ್ಷದ ಒಂದು ಶರನ್ನವರಾತ್ರಿ ಉತ್ಸವ ದಿನ ನಾವು ಕೊಡ್ತಕ್ಕಂಥ ಒಂದು ಏನಿದೆ ಮಾಡ್ತಕ್ಕಂಥ ಸೇವೆ, ಕೊಡ್ತಕ್ಕಂಥ ಒಂದು ವಿದ್ಯೆನ ಎಲ್ರೂ ಸಹ ಉಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾಗಿ. ಆದೇಶ. ಮತ್ತೆ ನಮ್ಮ ಶರನ್ನವರಾತ್ರಿ ಉತ್ಸವದ ದೇವಿ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ವಿಧಾನಗಳು, ಯಾವ ರೀತಿ ಆರಾಧನೆಗಳನ್ನ ಮಾಡ್ತೀವಿ, ಆ ವಿಶೇಷತೆ ಏನು ಅನ್ನೋದನ್ನ ಬಗ್ಗೆ ನಮ್ಮ ಜೊತೆ ಕಲ್ಕಿನಾಥ್ ಅಂತ ಅವರು ಜ್ಯೋತಿಷ್ಯ ಮತ್ತು ವಾಸ್ತು ತಜ್ಞರು, ಅವರು ಸಹ ನಮ್ಮ ನವರಾತ್ರಿ ಉತ್ಸವದ ಕಾರ್ಯಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ನೀವು ಅದನ್ನ ಎಲ್ಲರೂ ಕೇಳಿಕೊಂಡು ಪಾಲ್ಗೊಳ್ಳಿ. ನಮಸ್ತೆ ಮ್ಯಾಮ್. ಸಮಸ್ತ ಜನತೆಗೆ ನಿಮ್ಮ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಅಮ್ಮವ್ರು ಹೇಳಿದಂತೆ ಅಮ್ಮವರು ಶರನ್ನವರಾತ್ರಿ ಹಾಗೂ ನವರಾತ್ರಿ ಹಬ್ಬದ ಪ್ರಯುಕ್ತ ಪ್ರತಿಯೊಂದು ವಿಚಾರಗಳನ್ನ ನಿಮಗೆ ತಿಳಿಸಿದ್ದಾರೆ. ನಮ್ಮ ಗುರುಗಳು ಕೂಡ ನವರಾತ್ರಿ ಹಬ್ಬದ ಆಚರಣೆ ವಿಚಾರಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ನಾವು ನಮ್ಮ ಒಂದು ಸಂಸ್ಕೃತಿನ ನಾವು ಬೆಳೆಸಬೇಕು ಅಂತ ನಮ್ಮ ಕಡೆಯಿಂದ ನಾವು ಕೇಳ್ಕೊತೀವಿ. ಕಾರಣ ಏನಿಲ್ಲ, ಪುರಾತನ ಕಾಲದಿಂದಲೂ ಕೂಡ ನಮ್ಮ ಸಂಸ್ಕೃತಿ ಸನಾತನ ಧರ್ಮಗಳನ್ನ ನಾವು ಪಾಲಿಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ನಾವು ಶರನ್ನವರಾತ್ರಿ ಅನ್ನೋದು ಬಹಳ ಹಿಂದಿನ ಕಾಲದಿಂದನೂ ನಡ್ಕೊಂಬಂದಿರೋಂಥ ರೀತಿ. ಇದು ಬೇರೆ ಯಾವ ಕಾರಣಕ್ಕೂ ಅಲ್ಲ, ನಮ್ಮ ಮಾನವ ಕುಲ ಏಳಿಗೆ ಹಾಗೂ ಉದ್ಧಾರಕ್ಕೋಸ್ಕರ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ದೇವಿಯ ಆರಾಧಕರು ಎಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲದೆ ಪುರಾತನ ಕಾಲದಿಂದಲೂ ಬಳಸ್ಕೊಂಡು ಬಂದಂತಹ ವಿಧಿ ಹವನ ಹೋಮಗಳನ್ನ ನಾವು ಪಾಲನೆ ಮಾಡೋದು ಬಹಳ ಮುಖ್ಯವಾಗಿದೆ. ಅಲ್ಲದೆ ಈ ನವರಾತ್ರಿ ಹಬ್ಬದಲ್ಲಿ ತ್ರಿಶಕ್ತಿ ರೂಪರಾದಂತಹ ಲಕ್ಷ್ಮೀ, ಶಾರದಾ ಹಾಗೂ ದೇವಿ ಪೂಜೆಯನ್ನು ಮಾಡುವುದರಿಂದ, ಆರಾಧನೆ ಮಾಡುವುದರಿಂದ ನಮ್ಮ ಮಾನವರ ಸರ್ವ ದೋಷಗಳು ಸಮಸ್ಯೆಗಳು ದೂರ ಆಗ್ತವೆ. ಅಲ್ಲದೆ ಈ ನವರಾತ್ರಿ ಹಬ್ಬ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಪ್ರಕೃತಿ ವಿಕೋಪ ಮಾಡುತ್ತಿದ್ದಂತಹ ರಾಕ್ಷಸರುಗಳನ್ನ ಸಂಹಾರ ಮಾಡಿ ಈ ಮಾನವ ಕುಲಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಾಯಿ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಆ ರಾಕ್ಷಸರನ್ನ ಸಂಹಾರ ಮಾಡಿ ಎಲ್ಲರಿಗೂ ಒಳ್ಳೆಯದನ್ನಾಗಲಿ ಅಂತ ಮಾಡಿದ್ದಾರೆ. ಹಾಗಾಗಿ ದೇವಿಯ ಆರಾಧನೆ ಮಾಡುವುದು ಬಹಳ ಮುಖ್ಯವಾಗಿದೆ. ನವ ಎಂದರೆ 9. ಆ 9 ದಿನಗಳಲ್ಲಿ ದೇವಿ 3 ದಿನ ಬಾಲ ರೂಪದಲ್ಲಿ ಹಾಗೂ 3 ದಿನ ಯೌವನ ರೂಪದಲ್ಲಿ ಹಾಗೂ ಮತ್ತೆ ಕೊನೆಯ 3 ದಿನ ಯೌವನ ರೂಪದಲ್ಲಿ, ನಂತರ ಕೊನೆಯ 3 ದಿನ ರೌದ್ರವ ರೂಪದಲ್ಲಿ ರಾಕ್ಷಸನ ಸಂಹಾರ ಮಾಡಿ ನಮ್ಮ ಮನುಕುಲದ ಎಲ್ಲರಿಗೂ ಒಳ್ಳೆಯದಾಗಿದೆ. ಹಾಗಾಗಿ ಶರನ್ನವರಾತ್ರಿ ಹಬ್ಬನ ಆಚರಣೆ ಮಾಡುವುದು ಬಹಳ ಸೂಕ್ತವಾಗಿದೆ. ಇದು ಜಾತಿ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಕೂಡ ಸಮಸ್ತ ಜನತೆಗೆ ತಾಯಿ ಆಶೀರ್ವಾದ ಕೃಪಾ ಕಟಾಕ್ಷ ಸಿಗಲಿ ಅಂತ ನಾವು ಕೇಳ್ಕೊತೀವಿ.